ಇಂದು ಭಾರತೀಯ ತಟರಕ್ಷಣಾ ಪಡೆ ಕೋಸ್ಟ್ ಗಾರ್ಡ್ ದಿನಾಚರಣೆಯ ಹಿನ್ನೆಲೆ ಮಂಗಳೂರಿನ ಕಡಲ ಕಿನಾರೆಯಿಂದ ದೂರದ ಆಳ ಸಮುದ್ರದಲ್ಲಿ ಕೋಸ್ಟ್ ಗಾರ್ಡ್ ರೈಸಿಂಗ್ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕೋಸ್ಟ್ ಗಾರ್ಡ್ ಯೋಧರು ಅಪಾಯಕಾರಿ ಕಾರ್ಯಾಚರಣೆಗಳ ಅಣಕು ಪ್ರದರ್ಶನ ನೀಡಿದ್ದು, ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಣಕು ಪ್ರದರ್ಶನವನ್ನು ವೀಕ್ಷಿಸಿದರು. ಇನ್ನು ಅಣಕು ಪ್ರದರ್ಶನದಲ್ಲಿ ಐಸಿಜಿಎಸ್ ವರಹ, ಐಸಿಜಿಎಸ್ ಅಮರ್ತ್ಯ, ಐಸಿಜಿಎಸ್ ಸಾವಿತ್ರಿಬಾಯಿ ಫುಲೆ ಗಾರ್ಡ್ ಹಡಗುಗಳು, 2 ಇಂಟರ್ಸೆಪ್ಟರ್ ಬೋಟ್, CG-44, CG-420 ಹೆಲಿಕಾಪ್ಟರ್ಗಳು ಭಾಗಿಯಾಗಿದ್ದವು. ಭಾರಿ ಖುಷಿ ಆಯಿತು. ಮತ್ತು ಖುಷಿ ಆಯಿತು ಎಲ್ಲ ಫಸ್ಟ್ ಟೈಮ್ ನೋಡಿದೆಲ್ಲ. ಮತ್ತು ಇದು ಯಾರಿಗೆಲ್ಲ ಸಿಗೋದಿಲ್ಲ, ಸ್ಪೆಷಲ್ ಇತ್ತು, ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಕೋಸ್ಟ್ ಗಾರ್ಡಿಗೆ ಎಲ್ಲ ಥ್ಯಾಂಕ್ಸ್. ಅದು ಶಾಕಿಂಗ್ ಇತ್ತು, ಸರ್ಪ್ರೈಸಿಂಗ್ ಇತ್ತು. ಎಲ್ಲ ಫೈರಿಂಗ್ ಮತ್ತು ಕ್ರೂವಿನ ಎಲ್ಲ ರೆಸ್ಕ್ಯೂ ಮಾಡೋದು, ಅದು ಎಲ್ಲ ಅಮ್ಮ ಅಪ್ಪ ಮತ್ತು ತಂಗಿ. ಹಾಂ, ಎಂಜಾಯ್ ಮಾಡಿದ್ದೇವೆ. ಹಾಂ, ಅದು ಎಲ್ಲ ಶಿಪ್ಪೆಲ್ಲ ಎಷ್ಟು ಫಾಸ್ಟ್ ಹೋಗಿದ್ದು, ಮತ್ತು ಇದು ಹೆಲಿಕಾಪ್ಟರ್ ಎಷ್ಟು ಕ್ಲೋಸ್ ಬಂದಿದ್ದೇವೆ. ಶಿಪ್ಪಲ್ಲಿ ಹೋಗಿದ್ದೇವೆ ಕ್ರೂಸ್ ಎಲ್ಲ. ಇದು ಕೋಸ್ಟ್ ಗಾರ್ಡು ಫಸ್ಟ್ ಟೈಮ್. ಖುಷಿ ಆಯಿತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.